ಚಿಕ್ಕಬಳ್ಳಾಪುರ ಕೋಲಾರ ಅತಿ ಹೆಚ್ಚು ಕ್ಲೋರೈಡ್ ವಾಟರ್ ಜಾಸ್ತಿ ಸಿಗ್ತಾ ಸಾಲ್ಟ್ ವಾಟರ್ ಸಿಗ್ತಾ ಇರ್ಬೋದು. ಸೊ ಈ ವಾಟರ್ ತಗೊಳ್ಳುವಂತ ವ್ಯಕ್ತಿಗಳಲ್ಲೂ ಕಂಡು ಬರ್ತದ ಈ ಕಿಡ್ನಿ ಸ್ಟೋನ್. ಅದರ 6 ಪಟ್ಟು 8 ಪಟ್ಟು ನಾವು ಕುಡಿತಿದ್ದಾಗ ಆ ಲವಣಗಳೆಲ್ಲ ಸೇರ್ಕೊಂಡು ಅದು ಘನೀಕೃತ ಕಲ್ಲು ಯಾಕೆ ಆಗ್ಬಾರ್ದು? ಒಂದು ಸಣ್ಣ ಕಲ್ಲು 3 ಮಿಲಿಮೀಟರ್ ಕಲ್ಲು, ಅದು ಒಂದು ಕಾಯಿಲೆ ಇದೆ, ಝ್ಯಾಂಥೋಗ್ರಾನ್ಯುಲೋಮ್ಯಾಟಸ್ ಪೈಲೋನೆಫ್ರೈಟಿಸ್ ಅಂತ. ಅಂದ್ರೆ ಇಡೀ ಕಿಡ್ನಿನ ಅದೇ ಒಂದು ಕಲ್ಲು ತರ ಮಾಡುತ್ತೆ. ಕಿಡ್ನಿನ ಅದನ್ನ ನಾವು ಎಷ್ಟೋ ಕೇಸ್ಗಳಲ್ಲಿ ಕಿಡ್ನಿ ತೆಗೆದಿದ್ದೀವಿ. ಸೊ ಇನ್ನು ಆ ಕಿಡ್ನಿ ಸ್ಟೋನ್ ವಿಚಾರ, ಈ ಕಿಡ್ನಿ ಸ್ಟೋನ್ ನಿಮಗೆ ಟ್ರೀಟ್ಮೆಂಟ್ ವಿಚಾರ ಬಂದ್ರೆ ಈಗ ಒಂದು ಲೇಸರ್ ಟ್ರೀಟ್ಮೆಂಟ್ ಇದೆ, ಆಮೇಲೆ ಆಪರೇಷನ್ ಇದೆ, ಆಮೇಲೆ ಟ್ಯಾಬ್ಲೆಟ್ ಅಲ್ಲೂ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಸೊ ಯಾವ ಹಂತದಲ್ಲಿ ನೆಸಿಟಿ ಬೀಳ್ತದೆ ಸರ್? ನೋಡಿ, ಮುಖ್ಯವಾಗಿ ಇವಾಗ ನಾನು ಹೇಳಿದ್ನಲ್ಲ, ಕಿಡ್ನಿಯಿಂದ ಯೂರಿನರಿ ಬ್ಲಾಡರ್ ಹೋಗೋದಕ್ಕೆ 1 ಸೆಂಟಿಮೀಟರ್ ಅಷ್ಟೇ ಒಂದು ಪ್ಯಾಸೇಜ್ ಇರುವಂತದ್ದು ನಮ್ದು ಯೂರಿಟರ್ಸ್ ಇದು ವ್ಯಾಸ ಅಂತ ಹೇಳ್ಬೋದು. ಆ 1 ಸೆಂಟಿಮೀಟರ್ ಅಲ್ಲಿ 3 ಮಿಲಿಮೀಟರ್, 4 ಮಿಲಿಮೀಟರ್, 4 ಮಿಲಿಮೀಟರ್, 5 ಮಿಲಿಮೀಟರ್ 6ವರೆಗೂ ಚೆನ್ನಾಗಿ ನೀರು ಕುಡಿದ್ರೆ ಒಂದು 70ರಿಂದ 80% ಕಲ್ಲುಗಳು ಹಾಗೆ ನೈಸರ್ಗಿಕವಾಗಿ ದೇಹದಿಂದ ಹೋಗುವ ಒಂದು ಸಂಭವ ಇರುತ್ತೆ. ಆದ್ರೆ ಕೆಲವೊಂದು ಸೂಕ್ಷ್ಮವಾದ ಜಾಗದಿಂದ ದಾಟಿ ಅದು ಪಿಂಡದಿಂದ ಮೂತ್ರಕೋಶಕ್ಕೆ ತರಬೇಕು. ಆ ಜಂಕ್ಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಾಗ ಕೆಲವು ಕಲ್ಲುಗಳು, ಅದನ್ನು ನಾವು ಒಂದು URS ಅನ್ನೋ ಒಂದು ಸಣ್ಣ ಸರ್ಜರಿ, ಈ ನಡುವೆ ಅದಕ್ಕೇನು ಹೊಟ್ಟೆ ಕಟ್ಕೊಡೋದೇನಿಲ್ಲ, ಸ್ಟಿಚ್ ಹಾಕೋದಿಲ್ಲ, ಬ್ಲೀಡಿಂಗ್ ಇರಲ್ಲ, ಒಳಗಡೆಯಿಂದಲೇ ಒಂದು ನಾವು ನೈಸರ್ಗಿಕವಾಗಿ ಆ ಒಂದು ಏನಿದೆ ಒಂದು ನಮ್ದು ಪ್ಯಾಸೇಜ್, ಅದರ ಮೂಲಕನೇ ನಾವು ಹೋಗಿ ಒಂದು ಟಿವಿನ ನೋಡ್ಕೊಂಡು ಒಂದು ಸಣ್ಣ ಒಂದು ಬ್ಯಾಸ್ಕೆಟ್ ತರ ಬಿಟ್ಟು ಅದನ್ನ ಎಳೆದು ತೆಗೆದ್ಬಿಟ್ಟು ಕ್ಲಿಯರ್ ಮಾಡ್ಬಿಡ್ತೀವಿ. ಅದು ಒಂದು. ಈ ತರ ತುಂಬಾ ದೊಡ್ಡದಾಗಿದ್ದಾಗ ಏನ್ ಮಾಡಕ್ಕಲ್ಲ, ಹೊಟ್ಟೆ ಕಟ್ ಮಾಡೇನೆ ಆಪರೇಷನ್ ಮಾಡಿ ತೆಗಿಬೇಕಾಗುತ್ತೆ. ಲೇಸರ್ ಟ್ರೀಟ್ಮೆಂಟ್ ಬೆಸ್ಟ್ ಆಗಿತ್ತು. ಲೇಸರ್ದು ಇದೆ, ಲೇಸರ್ದು ಕೂಡ ಸೇಮ್ ನಾನು ಹೇಳಿದ ಮೆಥಡ್ಸ್ ಅಲ್ಲಿ ಇದೆ. ಆದ್ರೆ ಇವಾಗ ಈ ಕಿಡ್ನಿ ಒಳಗೆ ಸ್ಟೋನ್ಸ್ ಇದ್ದು ಅದು ಈ ಪ್ಯಾಸೇಜ್ ಒಳಗೆ ಬರದೇ ದೂರ ಇದ್ರೆ ಅದನ್ನ ನಾವು ಲಿಥೋಟ್ರಿಪ್ಸಿ ಅಂತ ಬ್ಲಾಸ್ಟ್ ಮಾಡೋ ಒಂದು ಟೆಕ್ನಿಕ್ ಇದೆ. ಅದನ್ನ ಪುಡಿ ಮಾಡ್ತೀವಿ, ಅದಕ್ಕೆಲ್ಲ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಷ್ಟೇ, ಅದು ಕಿಡ್ನಿ ಇರಬೇಕು. ಅದನ್ನ ಬ್ಲಾಸ್ಟ್ ಮಾಡಿದಾಗ ಚೆನ್ನಾಗಿ ನಾವು ನೀರು ಕುಡಿದ್ರೆ ಯೂರಿನ್ ಅಲ್ಲಿ ಅದು ಹೊರಗಡೆ ಬರುತ್ತೆ. ಆ ಮೆಥಡ್ ಸರ್ಜರಿನೇ ಇರೋದು ಇದೆ, ನೈಸರ್ಗಿಕ ಹೊರಗಡೆ ಹೋಗೋದು ಇದೆ, URS ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಮಾಡಿ ತೆಗಿಯೋದು ಇದೆ, ಹೊಟ್ಟೆ ಕಟ್ ಮಾಡಿ ತೆಗಿಯೋದು, ಇಷ್ಟು ತರದಲ್ಲೂ ಇದೆ ಸರ್ಜರಿ. ಆಮೇಲೆ ಈ ಕಿಡ್ನಿ ಸ್ಟೋನ್ ಅನ್ನೋದು ಬರೀ ಕಿಡ್ನಿ ಮಾತ್ರ ಇರ್ತದ ಅಥವಾ ಪಿತ್ತಕೋಶದಲ್ಲಿ ಕೆಲವು ಮತ್ತೆ ಒಕ್ಕಳ ಮೇಲೆಲ್ಲ ಬೆಳೀತದೆ ಅಂತ ಕೆಲವರು ಹೇಳ್ತಾರಲ್ಲ, ಅದಕ್ಕೂ ಏನ್ ಡಿಫ್ರೆನ್ಸ್ ಇರ್ತದೆ? ಅದು ಯಾವ ತರ ಬೆಳೀತದೆ? ಇಲ್ಲ, ಅದು ಪಿತ್ತಕೋಶದಲ್ಲಿ ಕೇಳ್ತಾ ಇರೋದು ನೀವು ಕರೆಕ್ಟ್. ಅದು ಗಾಲ್ ಬ್ಲಾಡರ್ ಸ್ಟೋನ್ಸ್. ಅದು ಪಿತ್ತಕೋಶದ, ಅದು ಸಂಪೂರ್ಣವಾಗಿ ನಮ್ದು ಇದು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ್ದು, ಅದರಲ್ಲಿ ಅದು ಬೇರೆ ತರ. ಇದು ಯೂರಿನರಿ ಸಿಸ್ಟಮ್ ಸಂಬಂಧಪಟ್ಟಿದೆ. ಇದು ಬೇರೆ, ಅದು ಬೇರೆ. ಇನ್ನು ಕಿಡ್ನಿ ಸ್ಟೋನ್ ಅಲ್ಲಿ 2 ರೀತಿಯ ಕಲ್ಲುಗಳು ಸಂಬಂಧಿಗೆ ಕಂಡು ಬರ್ತಿರೋದು ತಾವು ನೋಡ್ತಿರ್ತೀರ. ಒಂದು ಕ್ಯಾಲ್ಸಿಯಂ ಸಂಬಂಧಪಟ್ಟಾಗೆ, ಆಮೇಲೆ ಗ್ಯಾಸ್ಟ್ರೋ ಯೂರಿಕಲ್ಸ್ ಸಂಬಂಧಪಟ್ಟಾಗ ಒಂದು ಬರ್ತದೆ ವಿಚಾರ ಕೇಳ್ತಾರೆ. ಸೊ ಇದಕ್ಕೆ ಡಿಫರೆನ್ಸ್ ಇದೆ ಅಲ್ಲ. ಇವಾಗ ನಿಮ್ಗೆ ಹೇಳಿದಲ್ಲ, ಒಂದು ಆಕ್ಸಲೇಟು, ಯೂರೇಟು, ಕ್ಯಾಲ್ಸಿಯಂ ಸ್ಟೋನ್ಸ್, ಈ ತರದ್ದು 3-4 ವಿಧಗಳಿದೆ. ಅದು ಯಾವುದು ಅಂಶ ನಮ್ದು ಬ್ಲಡ್ ಅಲ್ಲಿ ಕೆಲವು ಸಲ ಹೆರಿಡಿಟರಿ ಆಗೂ ಬರ್ತದೆ, ಕೆಲವು ಸಲ ನಮ್ಮ ಬ್ಲಡ್ ಅಲ್ಲಿ ಅಂಶ ಜಾಸ್ತಿ ಇದ್ರೆ ರಿಪೀಟೆಡ್ ಆಗಿ ಆಗ್ತದ ವ್ಯಕ್ತಿ ಆ ಸ್ಟೋನ್ ಪ್ರೊಡ್ಯೂಸ್ ಮಾಡ್ತಾನೆ ಇರ್ತಾನೆ. ಕೆಲವು ಕಡೆ ಕೆಲವು ಪಾಕೆಟ್ಸ್ ಗೆ ಸ್ವಲ್ಪ ಜಾಸ್ತಿ ಕಾಣ್ತದೆ. ನಾವು ಆ ಲೆಕ್ಕ ಕೇಳ್ಬಹುದು. ನಮ್ಮ ಗೋರಿಬಿದನೂರು ತಾಲೂಕಿನಲ್ಲಿ ಅಲ್ಲಿಪುರದಲ್ಲಿ ವಿಪರೀತ ಜಾಸ್ತಿ. ಹೌದು, ಅಲ್ಲಿಪುರದಲ್ಲಿ ವಿಪರೀತ ಪಾಪ ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಿದೆ. ಅದೇನು ವಿಶೇಷವಾದ ಅಲ್ಲಿಪುರದವ್ರದ್ದು ಆಹಾರ ಕ್ರಮನೋ, ಅಲ್ಲಿಂದು ನೀರಿದ್ದು, ಅದನ್ನ ಯಾವ್ದಾದ್ರು ಒಂದು ಸರ್ಕಾರಿ ಇದನ್ನ ಪತ್ತೆ ಹಚ್ಚಿ ಮಾಡ್ಬೇಕಂತೆ. ನಮ್ದ್ರಲ್ಲಿ ಅದು ಒಂದು ಅದನ್ನ ಅದೊಂದು ಪಾಕೆಟ್ ಅಂತ ಹೇಳ್ಬೋದು ನಮ್ಮ ತಾಲೂಕಿನಲ್ಲಿ. ಹಾಗೆ ಕೆಲವು ಜಾಗದಲ್ಲಿ ಅದು ಬಹಳ ಸೀಮಿತವಾಗಿ ಎಕ್ಸ್ಟ್ರಾ ತುಂಬಾನು ಇರುತ್ತೆ, ಸರ್ವ ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರ್ತಾ ಇರುತ್ತೆ. ಇನ್ನು ಈ ಕಿಡ್ನಿ ಸ್ಟೋನ್ ಬರ್ದಂಗೆ ಒಂದು ಜನರು ಯಾವ ರೀತಿ ಪ್ರಿಕಾಷನ್ ತಗೊಂಡು ಬೆಳೆಯುತ್ತೆ? ಈಗ ನಾನು ನಿಮ್ಗೆ ಹೇಳಿದಂಗೆ ಹೆಚ್ಚಿನ ಅಂಶ ಚೆನ್ನಾಗಿ ನೀರು ಕುಡಿಬೇಕು. ಹೆಚ್ಚಿನ ಅಂಶ ಚೆನ್ನಾಗಿ ನೀರು ಕುಡಿಬೇಕು. ನೆಕ್ಸ್ಟ್ ಏನು ನಾವು ಒಂದು ಈ ಅಕಸ್ಮಾತ್ ಒಂದು ಸಣ್ಣ ಸ್ಟೋನ್ ಪಾಸ್ ಆಗಿದ್ರೆ ಅದ್ರದ್ದು ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದು ಯಾವ್ದು ಯೂರೇಟಾ, ಆಕ್ಸಲೇಟಾ, ಕ್ಯಾಲ್ಸಿಯಂ ಸ್ಟೋನ್ಸ್ ಅದನ್ನ ಕಂಡುಹಿಡ್ಕೊಂಡು ಅದರದ್ದು ರಿಲೇಟೆಡ್ ಫುಡ್ಸ್ ನ ಅವಾಯ್ಡ್ ಮಾಡೋದು ಮಾಡ್ಕೋಬೇಕು. ಕೆಲವೊಂದು ಬ್ಲಡ್ ಚೆಕ್ಅಪ್ ಹೇಳ್ತೀವಿ ರಿಪೀಟೆಡ್ ಆಗಿ ಅಂದ್ರೆ ಅದ್ರದ್ದು ಲೆವೆಲ್ಸ್ ನೋಡ್ಕೊಂಡು ನಾವು ಕೂಡ ಕೆಲವು ಫುಡ್ ನ ಅವಾಯ್ಡ್ ಮಾಡೋದಕ್ಕೆ ಮೆಡಿಸಿನ್ಸ್ ಹೇಳ್ತೀವಿ. ಈ ತರದ ಇದರಲ್ಲಿ ಪ್ರಿವೆನ್ಷನ್ ಅನ್ನೋದು ಸ್ವಲ್ಪ ಕಮ್ಮಿನೇ ಇರೋದ್ರಲ್ಲಿ ಅವೆಲ್ಲ ನಾವು ಮಾಡ್ಕೋಬಹುದು. ಬಂದ್ಮೇಲೂ ಇದೇನೋ ಸಹಜವಾದ ಇವಾಗ ತುಂಬಾ ಸರಳವಾದ ಚಿಕಿತ್ಸೆಗಳಿದೆ, ಅದರಲ್ಲಿ ಏನು ಯಶಸ್ಸಾಗೋದ್ರಿಂದ ಇದರಿಂದ ಹೆಚ್ಚಿನ ಏನು ತೊಂದರೆ ಕೊಡೋದಿಲ್ಲ. ಜನರು ಆತಂಕ ಪಡುವಂತ ಸ್ಥಿತಿ ಏನಿಲ್ಲ, ಆ ತರದ್ದು ಏನಿಲ್ಲ. ಕರೆಕ್ಟ್ ಆಗಿ ರಿಪೋರ್ಟ್ ಮಾಡ್ಕೋಬೇಕು.
ಬೇಗ. ಲೇಟ್ ಆಗಿ ಮಾಡಿದ್ರೆ ಈ ಸೈಜು ಬೆಳೆಯುತ್ತೆ ಅಷ್ಟೇ. ಅದನ್ನ ಸಾಕಷ್ಟು ಪೇಷಂಟ್ ಹೊಟ್ಟೆ ನೋವು ವಿಚಾರ ಬಗ್ಗೆ ತಮ್ಮ ಹತ್ರ ಬರ್ತಿರೋದನ್ನ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ ಎಲ್ಲಾ ಹೊಟ್ಟೆ ನೋವುಗಳು ರಿಲೇಟೆಡ್ಸ್ ಆಗಿರ್ತದ ಅಥವಾ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತದ? ನೀವು ಹೆಂಗ್ ಕಂಡಿಡ್ತೀರಿ? ಅಥವಾ ಕಿಡ್ನಿ ಸ್ಟೋನ್ ಯಾವ ತರ ಕಂಡಿಡ್ತೀರಿ ಸಿಕ್ಕಾಗಿತ್ತ? ಇಲ್ಲ ಹೊಟ್ಟೆ ನೋವು ಅಂತಂದ್ರೆ ಅದು ಬಹಳ ದೊಡ್ಡ ಇದದು ವಿಚಾರ. ಅದು ಯಾವ್ದ್ರಿಂದ ಬೇಕಾದ್ರೂ ಇರ್ಬೋದು. ಆದ್ರೆ ಚೆನ್ನಾಗಿದ್ದು ಆರೋಗ್ಯವಾಗಿ ಸದೃಢವಾಗಿದ್ದ ವ್ಯಕ್ತಿ ಏಕಾಏಕಿ ಹೊಟ್ಟೆ ನೋವು ಅಂತ ಬಂದು ಅದು ಈ ಸೊಂಟಗಳಲ್ಲಿ ಶುರುವಾಗಿದ್ದು. ಏನೋ ಇದೆ ನಾನು ಚೆನ್ನಾಗಿದ್ದೆ, ಈಗ ಶುರುವಾಯ್ತು ನೋವು. ಆಮೇಲೆ ತುಂಬಾ ಬೆವರು ಬಿಡುವಂತ ಸಿವಿಯರ್ ಪೇನ್, ಸಿಕ್ಕಾಪಟ್ಟೆ ದೊಡ್ಡ ನೋವು ಅಂತು, ವಾಮಿಟ್ಸ್ ಆಗ್ತಾ ಇದೆ, ನಾನು ತಡೆಯಕ್ಕಾಗಿಲ್ಲ, ಹೊರಡಾಡುವಂತ ನೋವು ಅಂತು. ಆ ನೋವು ಏನಾದ್ರು ಈ ತರ ಮುಂದೆ ಬರ್ತಾ ಇದೆ ಅಂತಂದ್ರೆ ಆವಾಗ ನೀವು ಒಂದು ಕಿಡ್ನಿ ಸ್ಟೋನ್ ಸಸ್ಪೆಕ್ಟ್ ಮಾಡಬಹುದು. ಅವಾಗ ನಿಮ್ಗೆ ಅನುಮಾನ ಬಂದಾಗ ಸ್ಕ್ಯಾನಿಂಗ್ ಬೆಸ್ಟ್ ಇನ್ವೆಸ್ಟಿಗೇಷನ್. ಸ್ಕ್ಯಾನಿಂಗ್ ಮಾಡಿದ್ರೆ ಏನಿದ್ರು ಗೊತ್ತಾಗ್ಬಿಡುತ್ತೆ. ಕೆಲವೊಬ್ರು ಏನಂದ್ರೆ ಈಗ ಎಕ್ಸ್ಪರ್ಟ್ ಹತ್ರ ಹೋಗ್ತಾರೆ, ಲೋಕಲ್ ಹಾಸ್ಪಿಟಲ್ ಹೋಗ್ಬಿಟ್ಟು ಜಸ್ಟ್ ಮಾತ್ರೆಗಳು ತಗೊಂಡು ಹಂಗೆ ಬರ್ತಾ ಇರ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈ ನೆಗ್ಲೆಕ್ಟ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಯಾವ ತರ ಅಫೆಕ್ಟ್ ಆಗುತ್ತೆ, ಕಿಡ್ನಿಗೆ ಸ್ಪೆಸಿಫಿಕ್ ಏನ್ ಎಫೆಕ್ಟ್ ಕೊಡುತ್ತೆ? ಇಲ್ಲ, ಇವಾಗ ನಾನೇ ನನ್ನ ವೃತ್ತಿ ಜೀವನದಲ್ಲಿ ನಾನು ನೀವು ಹೇಳಿದಾಗೆ ಸಿಂಪಲ್ ಆಗಿ ಸಾವಿರಾರು ಕೇಸ್ಗಳಿಗೆ ಒಂದು URS ಮಾಡಿನೋ, ನೀರು ಕುಡಿಸಿ ಅದನ್ನ ಮಾಡಿನೋ, ನಮ್ದು ನೈಸರ್ಗಿಕವಾಗೋ ಅಥವಾ ಬ್ಲಾಸ್ಟ್ ಮಾಡಿ ಲಿಥೋಗ್ರಫಿ ಅಂತೀವಿ, ಬ್ಲಾಸ್ಟ್ ಮಾಡಿ ಅದನ್ನ ಮಾಡಿ ಕಳಿಸಿದೀವಿ. ತುಂಬಾ ತಡವಾಗಿ ಬಂದ್ರೆ ಒಂದು ಸಣ್ಣ ಕಲ್ಲು, 3 ಮಿಲಿಮೀಟರ್ ಕಲ್ಲು, ಅದು ಒಂದು ಕಾಯಿಲೆ ಇದೆ, ಝ್ಯಾಂಥೋಗ್ರಾನ್ಯುಲೋಮ್ಯಾಟಸ್ ಪೈಲೋನೆಫ್ರೈಟಿಸ್ ಅಂತ. ಅಂದ್ರೆ ಇಡೀ ಕಿಡ್ನಿನ ಅದೇ ಒಂದು ಕಲ್ಲು ತರ ಮಾಡುತ್ತೆ. ಕಿಡ್ನಿನ ಅದನ್ನ ನಾವು ಎಷ್ಟೋ ಕೇಸ್ಗಳಲ್ಲಿ ಕಿಡ್ನಿ ತೆಗೆದಿರೋ ಒಂದು ಸಂಭವ, ಕಿಡ್ನಿ ತೆಗೆದಿದ್ದೀವಿ ಸಣ್ಣ ಕಲ್ಲಿಂದ. ಅದನ್ನ ಆದ್ರಿಂದ ಯಾವ ಕಲ್ಲುಗಳು ನಾವು ತಾತ್ಸಾರ ಮಾಡಬಾರ್ದು, ಯಾವ್ದು ಎಲ್ಲಿ ಬೇಕಾದ್ರೂ ಉಂಟು. ಒಂದು ಎರಡನೇದು ಆ ಕಿಡ್ನಿಯಿಂದ ಇನ್ಫೆಕ್ಷನ್ ಆಗುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಆ ಕಿಡ್ನಿಗೆಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆದಾಗ ಅದು ಅನ್ನೆಸರಿಯಾಗಿ ಅದನ್ನ ಕ್ರಿಯೇಟಿನೈನ್ ಎಲ್ಲ ರೈಸ್ ಆಗುತ್ತೆ. ಅದರಿಂದ ಕೂಡ ಕಿಡ್ನಿಗೆ ಮುಂದೆ ವೀಕ್ ಆಗುತ್ತೆ. ಅದು ಕೂಡ ಕಿಡ್ನಿದು ಮತ್ತೆ ಇನ್ಫೆಕ್ಷನ್ ಆಗಿ ಪಸ್ ಆಗಿ ಅದು ಕೂಡ ಕಿಡ್ನಿ ಒಂದು ಪ್ರಯೋಜನಕ್ಕೆ ಬರದಿರುವಷ್ಟು ನಿಷ್ಪ್ರಯೋಜಕ ಆಗ್ಬೋದು. ಯಾವ್ದನ್ನು ನೆಗ್ಲೆಕ್ಟ್ ಮಾಡುವಂತದ್ದಲ್ಲ. ಖಂಡಿತವಾಗಿ ಅದು ಗೊತ್ತಾದ ತಕ್ಷಣ ಕರೆಕ್ಟ್ ಆಗಿ ಒಂದು ಸರ್ಜನ್, ಒಂದು ಯೂರಾಲಜಿಸ್ಟ್ ಮಾನಿಟರ್ ಮಾಡ್ಕೊಂಡು ಯು ಆರ್ ಔಟ್ ಆಫ್ ಡೇಂಜರ್ ಅಂತ ಹೇಳೋರ್ಗು ಕರೆಕ್ಟ್ ಆಗಿ ಅದನ್ನು ತೋರಿಸ್ಕೊಳ್ಳೋ ಅವಶ್ಯಕತೆ ತುಂಬಾ ಇದೆ ಅಂತ ಈ ಸಂದರ್ಭದಲ್ಲಿ ಜನತೆಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಈಗ ನಮ್ಮ ಭಾಗದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಅತಿ ಹೆಚ್ಚು ಫ್ಲೋರೈಡ್ ವಾಟರ್ ಜಾಸ್ತಿ ಸಿಗ್ತಿರೋದು, ಸಾಲ್ಟ್ ವಾಟರ್ ಸಿಗ್ತಿರ್ಬೋದು. ಸೊ ಈ ವಾಟರ್ ತಗೊಳ್ಳುವಂತ ವ್ಯಕ್ತಿಗಳಿಗೂ ಕಂಡು ಬರ್ತದ ಈ ಕಿಡ್ನಿ ಸ್ಟೋನ್? ಅಲ್ಲ, ಈಗ ನಾವು ಈಗ ನೋಡಿದಂಗೆ ನಮ್ಮೂರಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆ ಇಲ್ಲಿ. ಹೌದು. ನಾವೊಬ್ಳು ಹುಟ್ಟಿದಾಗ ಅವಾಗ ಏನಾಗಿತ್ತು, ನಮ್ಮ ಹೊಸೂರು ಇಲ್ಲೇ ಅಲ್ವಾ, ಗೋರಿಬಿದ್ದೂರು ಆಗ್ತಾರೆ. ಅವಾಗ ಬಾವಿಗಳಲ್ಲಿ ನೀರು ಸೇರ್ಕೊಂಡು ತಗೊಂಡು ಹೋಗ್ತಿದ್ವಿ ಎಲ್ಲ. ನಮ್ಮ ಊರುಗಳಲ್ಲಿ, ನಮ್ಮ ಮನೆಗಳೆಲ್ಲ ಊರೊಳಗಡೆ ಬಾವಿ ಇತ್ತು, ಸಿಹಿ ನೀರು ಬಾವಿ ಅಂತ ನೀರು ಸೇರ್ಕೊಂಡು ತಗೊಳ್ತಿದ್ವಿ, ಮಾಡ್ತಿದ್ವಿ. ಯಾವಾಗ ಈ ಬೋರ್ಗಳು ಬಂತು, ಯಾವಾಗ ನಾವು ಭೂಗರ್ಭದಿಂದ ನೆರೆ ತೆಗೆದು ಶುರು ಮಾಡಿದ್ವಿ, ಅವು ಯಾವುದು ಕುಡಿಯಕ್ಕೆ ಅರ್ಹವಾದ ನೀರು ಅಂತ ಯಾರು ಕನ್ಸಿಡರ್ ಮಾಡಿಲ್ಲ. ಭೂಮಿ ಅದರ ಅಂತರಂಗದಲ್ಲಿ ಏನು ಒದಗಿಸಿಟ್ಕೊಂಡಿದೆ ಅದಕ್ಕೆ ಅದೇ ಆದ ಕಾರಣಗಳಿದೆ. ಅದು ಮನುಷ್ಯನ ಯೂಸ್ಗೆ ಅಂತಲ್ಲ. ನಾವು ಅದನ್ನ ಯಾವಾಗ ಯೂಸ್ ಮಾಡಿದ್ವಿ, ಈಗ ನಾನು ನೋಡ್ತಿರೋ ಪ್ರಕಾರ TDS ಅಂತ ಹೇಳ್ತೀವಿ. TDS ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್. ಅದು ಒಂದು 150ರಿಂದ 300 ಒಳಗೆ ಇರಬೇಕು. ಇವತ್ತು ನಿಮ್ಗೆ ಗೊತ್ತಾ, ನಾವು ಗೋರಿಬಿದ್ದೂರು ತಾಲೂಕಿನಲ್ಲಿ ನಾನೇ ಒಂದು ಸರಿ ಇದನ್ನ ಪ್ಲಾಂಟ್ ಮಾಡಿದ್ದೆ, ಅದಕ್ಕೋಸ್ಕರ ಮಿನರಲ್ ವಾಟರ್ ಪ್ಲಾಂಟ್ 20 ವರ್ಷದಿಂದ. ಅವಾಗ ಎಲ್ಲಾ ಏರಿಯಾದಲ್ಲಿ ಚೆಕ್ ಮಾಡಿದೀವಿ. ಮಿನಿಮಮ್ ಅಂದ್ರೆ 600 ಹಿಡಿದು ನಮ್ಮ ತ್ಯಾಗರಾಜ ಕಾಲೋನಿ ಆ ಕಡೆ ಎಲ್ಲ ಅಂತೂ ನಾವು ನೋಡಿದಾಗ 1700, 1800, 2000 ಇದೆ. TDS ಅಂತಂದ್ರೆ ಏನು ಮನುಷ್ಯನ ಪ್ರಮಾಣಕ್ಕೆ ಅದು ಇದಿರಬೇಕು, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅದರ 6 ಪಟ್ಟು 8 ಪಟ್ಟು ನಾವು ಕುಡಿತಿದ್ದಾಗ ಆ ಲವಣಗಳೆಲ್ಲ ಸೇರ್ಕೊಂಡು ಅದು ಘನೀಕೃತ ಕಲ್ಲಿಗೆ ಯಾಕೆ ಆಗ್ಬಾರ್ದು? ಹೌದು. ಸೊ ಅದರಿಂದ ಬೋರ್ದು ಕುಡಿಯೋದೇ ಆಗಿದ್ರೆ ಆ ಸಾಫ್ಟ್ನರ್ ಅಂತ ಯೂಸ್ ಮಾಡ್ತೀವಿ. ಆ ಸಾಫ್ಟ್ನರ್ ಯೂಸ್ ಮಾಡ್ಕೊಂಡು ನೀರನ್ನ ಸಾಫ್ಟ್ ಮಾಡಿ TDS ನ ಕಮ್ಮಿ ಮಾಡಿ ಅದನ್ನ ನೀರು ಕುಡಿಯೋದು ಅದು ಒಂದು ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾದಂತ ನಾವು ಸಜೆಸ್ಟ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ಈ ಕಿಡ್ನಿ ಸ್ಟೋನ್ ವಿಚಾರವಾಗಿ ಜನತೆಗೆ ಒಂದು ಸಂದೇಶ ಕೊಡೋದಾದ್ರೆ ಸರ್? ಇಲ್ಲ, ನಾನು ಹೇಳಿದಂಗೆ ಇವತ್ತಿಗೆ ಮೊದಲ ಕಾಲಕ್ಕೂ ಇವಾಗ ಹೋಲಿಸಿದ್ರೆ ಇವಾಗ ಇದನ್ನ ಎಲ್ಲಾ ಕಡೆ ಗವರ್ಮೆಂಟ್ ಒಂದು ಕುಡಿಯುವ ನೀರಿನ ಘಟಕಗಳು ಮಾಡಿದ್ದಾರೆ, ಸಿಹಿ ನೀರು ಘಟಕಗಳಾಗಿದೆ. ಮನೆಗಳಲ್ಲಿ ಎಲ್ಲರೂ ಫಿಲ್ಟರ್ ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಎಲ್ಲರೂ ಒಂದು TDS ನ
ಕಡಿಮೆ ಮಾಡ್ಕೊಂಡು ಕುಡಿಯೋ ಒಂದು ತಂತ್ರಜ್ಞಾನ ಬಹಳ ಸರಳವಾಗಿ ಎಲ್ರಿಗೂ ಸಿಕ್ಕಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಆದ್ರಿಂದ ಅದೆಲ್ಲ ಚೆನ್ನಾಗಿದೆ. ಆದ್ರೆ ಯಾಂತ್ರೀಕೃತ ಬದುಕಿನಲ್ಲಿ ಯಾರು ನೀರು ಜಾಸ್ತಿ ಕುಡಿತಿಲ್ಲ, ಯಾರು ನೀರ್ನ ಜಾಸ್ತಿ ಕುಡಿತಿಲ್ಲ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಇದ್ರದ್ದು ನಾವೇನು ನೀರು ಕುಡಿತಿದ್ವಿ ಆ TDS ಅಪಾಯಕಾರಿ ಒಂದು ಮಟ್ಟದಲ್ಲಿ ಇರ್ಬೋದು. ಇವೆರಡನ್ನೂ ಕಂಟ್ರೋಲ್ ಮಾಡಿಕೊಂಡು ನೀರನ್ನ ಜಾಸ್ತಿ ಕುಡಿದು ಒಂದು ನಿಯಮಿತವಾದ ಒಂದು ನಡಿಗೆ ತೊಡಿಗೆ ಆಹಾರ ಕ್ರಮಗಳನ್ನ ಇಟ್ಕೊಂಡು ನೀರು ಜಾಸ್ತಿ ಕುಡಿದು ಈ ಒಂದು ಕಾಯಿಲೆನ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಜನತೆಗೆ. ಏನಮ್ಮ ನಿಮ್ಮ ಹೆಸರು? ಮಲ್ಲಕ್ಕ. ಎಷ್ಟಮ್ಮ ವಯಸ್ಸು? 49. ಯಾವ ಊರಮ್ಮ ನಿಮ್ದು? ಬರ್ಸಾಪುರ. ಏನ್ ತೊಂದರೆ ಆಗ್ತಾ ಇತ್ತಮ್ಮ ನಿಮಗೆ? 2 ತಿಂಗಳಿಂದ ಹೊಟ್ಟೆ ನೋವು ಬರೋದು, ಕಾಲ್ ಮಾಡಿ ಹೋದ ಹುಲಿ. 2 ತಿಂಗಳು. ಈ ಮುಂಚೆ ಎಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ರಿ? ಬೈರನಹಳ್ಳಿ ಗೌರ್ಮೆಂಟ್ ಆಸ್ಪತ್ರೆ. ಇಲ್ಲಿ ಯಾರ ಡಾಕ್ಟರ್ ಕಳಿಸ್ಕೊಟ್ರು ನಿಮಗೆ? ಬದ್ರಿ ಡಾಕ್ಟರ್ ಕಳಿಸ್ಕೊಟ್ರು. ಕಳಿಸ್ಕೊಟ್ರು. ಇಲ್ಲಿ ಶಶಿಧರ್ ಸರ್ ಹತ್ತಿರ ಬಂದ ಮೇಲೆ ಏನಂತ ಹೇಳಿದ್ರು ಡಾಕ್ಟ್ರು? ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿಸಿ ಕಲ್ಲೈತೆ ರಿಪೋರ್ಟ್ ತಂದ್ಮೇಲೆ ಕಲ್ಲೈತೆ ಅಂತ ಹೇಳಿದ್ರು. ಕಲ್ಲು ಇದೆ ಅಂತ ಗೊತ್ತಾದ್ಮೇಲೆ ಡಾಕ್ಟರ್ ನಿಮಗೆ ಏನಂತ ಧೈರ್ಯ ಕೊಟ್ರು? ನಾವು ಮಾಡ್ತೀವಿ, ಮಾಡಿಸ್ಕೊಳ್ರಿ, ನೀವು ಮಾಮೂಲಿ ಹಾಳಾಗ್ತೀರಾ ಅಂತ ಹೇಳಿ. ಮುಂಚೆ ಹೇಗಿದ್ರೆ ಆ ರೀತಿ ಚೆನ್ನಾಗಿರ್ತೀರಾ, ಧೈರ್ಯವಾಗಿರಿ ಅಂತ ಹೇಳಿದ್ರು. ಆಪರೇಷನ್ ಆದ್ಮೇಲೆ ನಿಮಗೀಗ ಆರೋಗ್ಯ ಹೇಗಿದೆ ಅಮ್ಮ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗ ಮಾನಸ ಹಾಸ್ಪಿಟ್ಲು ಮತ್ತೆ ಡಾಕ್ಟರ್ ಶಶಿಧರ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಡಾಕ್ಟ್ರು ಸರ್. ನಾವು ಈ ಜನ್ಮದಾಗೆ ನೋಡಿ ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ನೋಡ್ತಾವ್ರೆ, ನೋಡ್ಯಾವ್ರೆ ನಮ್ಗೆ. ಆರೋಗ್ಯ ಚೆನ್ನಾಗೈತೆ.